ನಮಸ್ತೆ ವೀಕ್ಷಕರೇ, ನಾನಿವಾಗ ಪುಂಡಿ ಪಲ್ಯ ಚಟ್ನಿ ಮಾಡಕತ್ತೀನಿ. ಪುಂಡಿ ಪಲ್ಯ ಚಟ್ನಿ ಇದನ್ನು ನಾನು ಸರಿಯಾಗಿ ತೊಳೆದು ಹೆಚ್ಚಿಟ್ಕೊಂಡಿನಿ. ಪುಂಡಿ ಪಲ್ಯನ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಹುರ್ಕೋತೇನೆ. ಎಣ್ಣೆ ಹಾಕಿ ಈ ಥರ ಇದನ್ನು ನಾನು ಹುರ್ಕೋತೀನಿ ಎಣ್ಣೆ ಹಾಕಿ. ಈ ಥರ ಹುರ್ಕೋಬೇಕು ವೀಕ್ಷಕರೇ. ಇದನ್ನು ನಾನೇನು ಮಾಡ್ತೀನಿ ಇವಾಗ ಹುರಿದು ಇದ್ರಾಗ ತಕ್ಕೋತೇನೆ. ಒಂದು ಕಡೆ ಒಂದು ಚಮಚ ಎಣ್ಣೆ ಬಿಟ್ಟೇನಿ. ಹುರಿಯಾಕಾಗಿನೂ ಎಣ್ಣೆ ಬಿಟ್ಟಿರ್ತೀನಿ ನಾನು. ಎಣ್ಣೆ ಬಿಟ್ಟು ಹುರ್ಕೊಂಡೇನಿ. ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಅರ್ಧ ಉಳ್ಳಾಗಡ್ಡಿ, ಸಪ್ಪು ಎಷ್ಟು ಇರ್ತೈತಿ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಒಂದು ಅರ್ಧ ಉಳ್ಳಾಗಡ್ಡಿ, ಒಂದು ಎಳೆ ಕೊತ್ತಂಬರಿ, ಒಂದು ಬೆಳ್ಳುಳ್ಳಿ ಗಡ್ಡಿ, ಒಂದು ಟೊಮೆಟೊ ಹಣ್ಣು, ಕೊತ್ತಂಬರಿ ಎಲ್ಲನೂ ಇನ್ನು ಏನು ಮಾಡಬೇಕು, ಹುರ್ಕೋಬೇಕು. ಒಗ್ಗರಣೆ ಹಾಕೋಬೇಕು. ಈ ಥರ ಇದನ್ನು ಒಗ್ಗರಣೆ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ಖಾರ ಹಾಕಿ ಮಾಡೋರು ಹಸಿ ಖಾರ ಹಾಕಿ ಮಾಡ್ಕೋಬೋದು, ಒಣ ಖಾರ ಹಾಕಿ ಮಾಡೋರು ಒಣ ಖಾರ ಹಾಕಿ ಮಾಡ್ಕೋಬೋದು. ಇದನ್ನು ಸರಿಯಾಗಿ ಒಗ್ಗರಣೆ ಸ್ವಲ್ಪ ಬೇಯಬೇಕಿದೆ. ಈ ಥರ ಬೇಯಬೇಕು. ಇವಾಗ ಹುರಿದಿಟ್ಟಂಥ ಪುಂಡಿ ಪಲ್ಯನ ಇದರ ಹಾಕಬೇಕು. ಸರಿಯಾಗಿ ಇದನ್ನು ಬೇಯಿಸ್ಬೇಕು. ಈ ಥರ ಇವಾಗ ನಾನು ಒಂದು ಚಮಚ ಖಾರ ಪುಡಿಯನ್ನು ಇದಕ್ಕೆ ಹಾಕ್ತೀನಿ. ಇದನ್ನು ಮಿಕ್ಸಿಗೆ ಹಾಕಬೇಕು. ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕಿಬಿಟ್ರೆ ಇದು ಚಟ್ನಿ ರೆಡಿ ಆಯಿತು. ಪುಂಡಿ ಪಲ್ಯ ಚಟ್ನಿ. ಇವಾಗ ನಾನು ಇದನ್ನು ಮಿಕ್ಸಿಗೆ ಹಾಕ್ತೀನಿ. ಈ ಥರ ಇದನ್ನು ಮಿಕ್ಸಿಗೆ ಹಾಕಿಬಿಟ್ರೆ ಪುಂಡಿ ಪಲ್ಯ ಚಟ್ನಿ ರೆಡಿ ಆಯಿತು ವೀಕ್ಷಕರೇ. ನೀವು ಮಾಡ್ಕೋಬೋದು ಇದನ್ನು ಮನೆಯಲ್ಲಿ. ನೋಡಿ ವೀಕ್ಷಕರೇ, ಮೊದಲು ಪುಂಡಿ ಪಲ್ಯನ ಹುರಿದು ಸೋಸ್ಕೋಬೇಕು. ಸೋಸ್ಕೊಂಡು ತೊಳ್ಕೊಂಡು ಆಮೇಲೆ ಇದನ್ನು ಸಣ್ಣಗೆ ಹಚ್ಕೊಂಡು ಮಿಕ್ಸಿಗೆ ಹಾಕಕ್ಕೆ ಎಲ್ಲನೂ ಹುರ್ಕೋಬೇಕು. ಮೊದಲು ಒಗ್ಗರಣೆ ಹಾಕಿ
ಅಲ್ಲ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಟೊಮೆಟೊ ಹಣ್ಣು ಹಾಕಿ ಇದನ್ನು ಒಗ್ಗರಣೆ ಹಾಕಬೇಕು. ಸಪ್ಪನ್ನು ಹುರ್ಕೋಬೇಕು. ಆಮೇಲೆ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು. ಒಂದು ಸ್ವಲ್ಪ ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕೋಬೋದು, ಸಕ್ಕರೆ ಬೇಕಾದ್ರೆ ಸಕ್ಕರೆ ಹಾಕೋಬೋದು. ಹಂಗೆ ಮಾಡ್ಕೊಳ್ಳೋರು ಹಂಗೆ ಮಾಡ್ಕೋಬೋದು. ಇದನ್ನು ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ಏನಾಗ್ತೈತಿ, ಪುಂಡಿ ಪಲ್ಯ ಚಟ್ನಿ, ಪುಂಡಿ ಸೊಪ್ಪಿನ ಚಟ್ನಿ ರೆಡಿ ಆಗ್ತೈತಿ.